ಹ್ಯಾಪಿ ಬರ್ತ್ಡೇ. ಅಲ್ಲಿ ನೋಡ್ಕೊಂಡು ಹೇಳು. ಕೆಳಗಡೆ ಅವನೇ, ನಾವು ಇವಾಗ ಮೇಲೆ ಹೋಗ್ತಾ ಇದ್ದೀವಿ. ನೋಡ್ರಿ ಬರ್ಡೇ ಬಾಯ್ ನಿಂತವ್. ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸಾರಿ, ಹ್ಯಾಂಡ್ಸಮ್ ಆಗೋನೆ ನಮ್ಮ. ಸೊ ಇನ್ನು ನನ್ನ ಯೂಟ್ಯೂಬ್ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಬೇಗ ಸಬ್ಸ್ಕ್ರೈಬ್, ಲೈಕ್, ಶೇರ್, ಕಮೆಂಟ್ ಮಾಡಿ. ಟುಡೇ ವ್ಲಾಗ್ ಏನಾಗಿದೆ ಅಂದರೆ ನಮ್ಮ ಕಾರ್ತಿಕ್ ಅವರ ಬರ್ತ್ಡೇ ಇದೆ. ಕಾರ್ತಿಕ್ ಸತ್ಯ ಅವರ ಬರ್ತ್ಡೇ ಇರೋ ಕಾರಣ ಸೊ ಅದಕ್ಕೆ ಸ್ವಲ್ಪ ಅವ್ರಿಗೆ ಇದು ಡೆಕೋರೇಷನ್ದು ಕೇಳಕ್ಕೆ ಹೋಗ್ತಾ ಇದ್ದೀವಿ. ಮತ್ತು ಹಂಗೆ ಗಿಫ್ಟಲ್ಲಿ ತೊಗೊಬೇಕಿತ್ತು. ಸೊ ಅರ್ಜೆಂಟಾಗಿ ಎಲ್ಲ ಆಗ್ತಿದೆ. ನೆನ್ನೆ ಹೋಗ್ಬೇಕಿತ್ತು, ಸ್ವಲ್ಪ ಕೆಲಸ ಇರೋದ್ರಿಂದ ಹೋಗೋಕ್ಕಾಗಿಲ್ಲ. ಸೊ ಅದಕ್ಕೆ ಇವತ್ತು ನೈಟು ಬುಕ್ ಮಾಡ್ಕೊಳ್ಳೋಣ ಅಂತಿದ್ದೀವಿ. ಇರೋ ನಿಮಿಷ, ಕಾರ್ತಿಕ್ ಅವ್ರು ಈ ವಿಡಿಯೋ ನೋಡ್ತಿದ್ರೆ ಬೇಜಾರಾಗ್ಬಿಡ್ರಿ, ಇವತ್ತು ನಿಮ್ಮ ಬರ್ತಡೇ ಅನ್ನೋದು ನಮ್ಗೆ ಗೊತ್ತೇ ಇರಲಿಲ್ಲ. ಸೊ ಅದಕ್ಕೆ ಇವಾಗ ಎಷ್ಟು ಗಂಟೆಗಿರೋದು? 5:30 ಒಂದು ಸ್ಲಾಟ್ ಇದೆ, ಮತ್ತು 7:30 ತಾನೇ ಇದೆ. ಆರ್ತಿ ಮಾಮ ಹ್ಯಾಪಿ ಬರ್ತ್ಡೇ. ಲವ್ ಯು. ಸೊ ಎಷ್ಟು ಗಂಟೆಗೆ ಸ್ಲಾಟ್ ಇದೆ ಅಂತ ನೋಡಕ್ಕೆ ಹೋಗ್ತಾ ಇದ್ದೀವಿ. ಹಂಗೆ ಗಿಫ್ಟ್ ತೊಗೊತಾ ಇದ್ದೀವಿ. ಏನೇನು ಗಿಫ್ಟ್ ತಗೋತೀವಿ ಎಲ್ಲ ತಗೋ. ನೋಡಿ ಅಣ್ಣ ಅಂತವನೆ. ಇಲ್ಲಿ ಇವನು ಅಣ್ಣ ಬೇಕಾ? ಆಯ್ ಮಾಡುವ ಅಣ್ಣ. ಬಿಸಿಲು ಜಾಸ್ತಿ ಮರ ಇದೆ. ಏನು ಗಿಫ್ಟ್ ಅಂತ ನಾನು ನಿಮ್ಗೆ ಹೇಳಲ್ಲ, ಹಂಗೆ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ನೋಡ್ರಿ, ನಿಮಗೆ ಗೊತ್ತಾಗುತ್ತೆ. ಅಪ್ಪು, ಸೊ ಇವಾಗ ಜ್ಯೂಸ್ ಕುಡಿಯೋಣ ಅಂತ ಬಂದಿದ್ದೀವಿ. ಜ್ಯೂಸ್ ಕುಡಿ. ಅಪ್ಪು ಹ್ಯಾಪಿ ಆರ್ತಿ ಮಾಮ ಹ್ಯಾಪಿ ಬರ್ತ್ಡೇ. ಅಲ್ಲಿ ನೋಡ್ಕೊಂಡು ಹೇಳು. ಪಾರ್ಟಿ ಕೇಳು. ಪಾರ್ಟಿ ಕೊಡಿ ಅನ್ನು. ಪಾರ್ಟಿ ಯಾವಾಗ ಕೊಡಿಸ್ತೀಯ ಅನ್ನು? ಸೊ ಈಗ ಜ್ಯೂಸ್ ಕುಡ್ಕೊಂಡು ಹೊರಡಬೇಕು. ಬಂದ್ವಿ ಕೆಫೆ ಹತ್ರ. ಎಲ್ಲಿ ಬಂದ್ವಿ? ಗಾರ್ಡನ್ ಕೆಫೆ ಹತ್ರ. ಇಲ್ಲೇ ಅಚ್ಚು ಬಾರ್ಡೇನು ಮಾಡಿದ್ದಿಲ್ಲ ಏನ್ಮಾ? ತೆಗ್ದಿಲ್ಲ ಬಂಗಾರಿ, ಆಮೇಲೆ ಕೊಡಿಸ್ತೀನಿ ಸುಮ್ಮೀರು. ಸೊ ಇಲ್ಲೇ ಬಂದಿದ್ದೀನಿ. ಯಾವ್ದು ಮಾಡ್ತೀವಿ, ಎಷ್ಟು ಗಂಟೆ ಟೈಮಿಂಗ್ಸು ಅದೆಲ್ಲ ನೋಡಿಕೊಂಡು ಹೋಗಬೇಕು. ಸೊ ಡೆಕೋರೇಷನ್ದೆಲ್ಲ ನಾನು ಇವಾಗಲೇ ತೋರಿಸಲ್ಲ, ಈವ್ನಿಂಗು ಹಿಂಗೋ ಬರ್ತೀವಲ್ಲ, ಸೊ ಅವಾಗ ತೋರಿಸ್ತೀನಿ. ನೋಡೋಣ ಯಾವುದಿದೆ. ಇದು ಸ್ಲಾಟ್ ಬುಕ್ ಮಾಡ್ಕೊಂಡು ಹೋಗಿ ನೆಕ್ಸ್ಟ್ ಇನ್ನು ಅವನಿಗೆ ಗಿಫ್ಟ್ ತರಕ್ಕೆ ಹೋಗಬೇಕು. ಗಿಫ್ಟ್ ಏನು ತೊಗೋತೀನಿ ಅಂತ ನಾನು ನಿಮ್ಗೆ ತೋರಿಸ್ತೀನಿ. ಇಲ್ಲೇ ಬುಕ್ ಮಾಡ್ಕೊಂಡ್ವಿ. 5 o'clock 7 o'clock ಅಂತ ಹೇಳಿದ್ದಾರೆ. ಈಗ ಹೋಗಿ ಗಿಫ್ಟ್ ತೊಗೊಂಡು ಬೇಗ 5 o'clock ಬರ್ತೀವಿ. ಅಪ್ಪು ಸೊ ಗಿಫ್ಟ್ ನೋಡೋಣ ಅಂತ ಬಂದಿದ್ದೀನಿ. ಗಿಫ್ಟ್ ಏನು ತಗೊಳ್ಳೋಣ ಅಂತ ನೋಡ್ತಾ ಇದ್ದೀನಿ. ಎಷ್ಟಾಗಿದೆ? ತಗೊಂಡೆ. ಇವಾಗ ರೆಡಿ ಆಗಿದ್ದೀವಿ, ಎಲ್ಲರೂ ಹೊರಡಬೇಕು. ಅವನು ಬಂದವನೇ. ಸೊ ನೋಡೋಣ, ಹೋಗ್ತಾ ಇದ್ದೀವಿ ಕೆಫೆ ಹತ್ರ. ಅವ್ರು 6:30ಗೆ ಕ್ಲೋಸ್ ಮಾಡ್ಬಿಡ್ತಾರೆ, ಇನ್ನೂ ಹೋಗ್ಬೋದಾಗಿತ್ತು. ಬರ್ತಡೇ ಬಾಯ್ ಅಂತೀವನ. ಏನು ಹೇಳು? ನಿನ್ಗಲ್ಲ ಕಣೆ, ಅವನಿಗೆ ಹೇಳ್ತಾರ ನಮ್ಮ. ನಿಂಗಲ್ಲ ಕಣೆ. ನಿಂಗಲ್ಲ ಗೊತ್ತಿಲ್ವ ನಿಂಗೆ? ಬರ ಸುಗಂಧ ಯಾವ ರಾಜಾಜಿ ಅಮ್ಮ ಅನ್ಕಿನ ಕುಳ್ಳಿನೇ ಉಜ್ಜಿದ್ದೀನಿ. ನೋಡ್ರಿ ಕೆಳಗಡೆ ಅವನ್ನೇ. ನಾವು ಇವಾಗ ಮೇಲೆ ಹೋಗ್ತಾ ಇದ್ದೀವಿ. ಔಟ್ಫಿಟ್ 1 hour ಲೇಟೇ ಆಗೋಯ್ತು ಗೈಸ್.
ಆ್ಯಂಡ್ ಒಳಗಡೆ ಎಂಟ್ರಿ ಆಗಿದ ತಕ್ಷಣ ಅಪ್ಪು ಅಂತೂ ಸಾಂಗ್ ಹಾಕಿದ ತಕ್ಷಣ ಡ್ಯಾನ್ಸ್ ಆಡ್ತಾ ಇದ್ದ. ನಾನು ಅವನು ಸೇರ್ಕೊಂಡು ಇಬ್ರು ಡ್ಯಾನ್ಸ್ ಮಾಡ್ತಾ ಇದ್ದೆ. ಸರ್ ಹಂಗೆ ಮಾಡಿ ರೆಡಿ ಮಾಡಿ ನೀನು ನಾಗವ ಹಿಡಿದಿರೋ ಥರ ಆಡಬೇಡ. ತಗೊಳ್ಳಾಗ ಮಾಡಂಗೆ ಹಾಕಿ ಸರ್. ಕರ್ಕೊಂಬ ಬೇಗ ಈಗ ಸುಗಂಧ ಇಲ್ಲಿಂದ ಬಾ. ಓಪನ್ ಮಾಡಿ ಇಟ್ಕೊಂಡು ತಿಂತಾನೆ. ತಗೊಂಬಂದು 2 ನಿಮಿಷ ಇರೋದು. ಅನ್ನ ತೋರಿಸ್ತಾ ಇದ್ದೀನಿ, ಏನೇನೋ ತೋರಿಸ್ತಾ ಇದ್ದೀನಿ. Happy birthday to you, my dear John. John. ಇಬ್ರು ಒಂದು ಒಳಗಡೆ ಹೋಗಿದ ಆ್ಯಂಡ್ ನಾವು ಬೇರೆ ಡೆಕೋರೇಷನ್ ನೋಡೋಣ ಅಂದ್ಕೊಂಡ್ವಿ, ಬಟ್ ಅದು ಯಾವುದು ಇರಲಿಲ್ಲ. ಸೊ ನಾವು ಇವತ್ತು ಈವ್ನಿಂಗ್ ಬೇಕಾಗಿತ್ತು. ಇವತ್ತು ಮಾರ್ನಿಂಗ್ ಸ್ಲಾಟ್ ಬುಕ್ ಮಾಡಿರೋದ್ರಿಂದ ನಮ್ಗೆ ಯಾವುದೂ ಅಷ್ಟು ಸಿಕ್ಕಿಲ್ಲ. ಸೊ ಇದೇ ಡಿಸೈನ್ ಸಿಕ್ಕಿದ್ದು, ಅದಕ್ಕೋಸ್ಕರ ಇದೇ ಇರಲಿ ಅಂತ ಇನ್ನೇನು ಮಾಡೋದು, ಅರ್ಜೆಂಟ್ ಇತ್ತು ಅನ್ನೋ ಕಾರಣಕ್ಕೋಸ್ಕರ ಇದೇ ಬುಕ್ ಮಾಡ್ಕೊಂಡ್ವಿ. ಇಲ್ಲ ಬೇರೆ ಡಿಸೈನ್ ನೋಡ್ತಾ ಇದ್ವಿ. ಸರ್ ಇನ್ನೇನು ಇದೇ ಚೆನ್ನಾಗಿತ್ತಲ್ವ ಅಷ್ಟು ಜನಕ್ಕೆ ಅಂತ ಇದೇ ಬುಕ್ ಮಾಡ್ಕೊಂಡ್ವಿ. ಅವಳು ನೋಡು ಬಿಲ್ಬಿತ್ರಿ ಆಕೆ ಅವಳು ನಮ್ಮ ಅಮ್ಮನ ಖುಷಿ ಏನು ಇಷ್ಟಕ್ಕೆ ಆಗ್ತಾಯಿತ್ತು. ಆ್ಯಂಡ್ ನಾವು ಬಂದಿದ್ದು ಕೂಡ 5 o'clock ಇದ್ದಿದ್ದು ನಮ್ಮದು ಸ್ಲ್ಯಾಟು, ಬಟ್ ನಾವು ಬಂದಿದ್ದು 6 o'clock ಆಗೋಯ್ತು. 6 o'clockಗೆ ನಾವು ಒಳಗಡೆ ಎಂಟ್ರಿ ಆಗಿದ್ದು. ಆ್ಯಂಡ್ ಎಲ್ಲರೂ ಸೇರಿ ಸಾಂಗ್ ಆಡೋಣ ಒಂದು ಲೈನ್ಸ್ ಬಂದಾಗ ಅಂತ ಅಂದ್ಕೊಂಡು ಇದ್ವಿ. ಕರೆಕ್ಟಾಗಿ ಲೈನ್ಸು ಬಂತು, ಅಷ್ಟೆಲ್ಲರೂ ಒಟ್ಟಿಗೆ ಹಾಡು ಹೇಳಬೇಕು ಅಂತ ಹೇಳ್ಕೊಂಡು ಹಾಡು ಹೇಳಿದ್ವಿ. ಅಂದ ಇರುವುದು ತುಂಬಿ ಬರುವುದು. ಆಮೇಲೆ ಸಾಂಗ್ ಎಲ್ಲ ಆಡ್ಕೊಂಡು ಕೇಕೆಲ್ಲ ಕಟ್ ಮಾಡಿದ್ರು. ಫಸ್ಟ್ ಅಪ್ಪನೇ ತಿನ್ನಿಸಿದ್ದು. ಸೊ ಚೆನ್ನಾಗಾಯಿತು ಬರ್ತ್ಡೇ ಸೆಲೆಬ್ರೇಷನ್ ಎಲ್ಲ ಸಾಂಗ್ ಎಲ್ಲ ಹಾಕ್ಕೊಂಡು. ಆ್ಯಂಡ್ ಎಲ್ಲ ಸೇರಿಕೊಂಡು ಇಲ್ಲಿ ಈ ಸಾಂಗ್ನ ಫಸ್ಟೇ ಆಡಬೇಕು ಅಂದರೆ ಫಾಗ್ ಎಂಟ್ರಿ ಇರುತ್ತಲ್ಲ, ಎಂಟ್ರಿ ಕೊಡ್ಬೇಕಾದ್ರೆ ಆಡಬೇಕು ಅಂತ ಅಂದ್ಕೊಂಡ್ವಿ. ಬಟ್ ಅವನು ಅಂದ್ಬಿಟ್ಟು ಸರಿ ಆಯ್ತು ಆಮೇಲೆ ಆಡೋಣ ಅಂದ್ಬಿಟ್ಟು ಅದೇ ಸಮಯಕ್ಕೆ ಕರೆಕ್ಟಾಗಿ ಲೈನ್ಸ್ ಬಂತು. ಸೊ ನಾವು ಆ ಲೈನ್ಸ್ ಬಂದಾಗ ಕರೆಕ್ಟಾಗಿ ಎಲ್ಲ ಸೇರಿಕೊಂಡು ಸಾಂಗ್ ಆಡಿದ್ವಿ. ಸೊ ಸಿಚುವೇಶನ್ಗೂ ಆ ಸಾಂಗಿಗೂ ಎಲ್ಲ ಕರೆಕ್ಟಾಗಿ ಪರ್ಫೆಕ್ಟಾಗಿ ಬಂತು. ರೇಗಿಸ್ಕೊಂಡು ಹಂಗೆ ಹಿಂಗೆ ಅಂತ ಅಂದ್ಕೊಂಡು ಒಂದು ಫೋಟೋ ಎಲ್ಲ ಕ್ಯಾಮ್ರಾ ತೊಗೊಂಡು ಹೋಗಿದ್ವಿ. ಅಲ್ಲೇ ಕ್ಯಾಮ್ರಲ್ಲೇ ಫೋಟೋ ಶೂಟು ವೀಡಿಯೋ ಶೂಟ್ ಎಲ್ಲ ಅಂದರೆ ರೀಲ್ಸ್ಗೆ ಏನೇನು ಬೇಕೋ ಎಲ್ಲ ಮಾಡ್ಕೊಂಡ್ವಿ. ಚೆನ್ನಾಗಿತ್ತು ಡೆಕೋರೇಷನ್. ಇದನ್ನ ಅಚ್ಚು ಬರ್ಡೇಗೋ ಯಾರ ಬರ್ಡೇಗೋ ಮಾಡಿಸಿದ್ವಿ ನಾವು. ಸೇಮ್ ಅವಾಗ ಏನಾಯ್ತು ಅಚ್ಚು ಬರ್ಡೇಗೆ ಅಂತ ಅಪ್ಪು ಬರ್ಡೇ ಮಾಡಿಸಿದ್ವಿ ಕರೆಕ್ಟು. ಅದೇ ಸೇಮ್ ಡೆಕೋರೇಷನ್ ಇದೊಂದೇ ಇದ್ದಿದ್ದು, ಬೇರೆ ಯಾವುದು ಡೆಕೋರೇಷನ್ ಇರಲಿಲ್ಲ. ಸರಿ ಆಯಿತು ಇದೇ ಇರಲಿ, ನೀನು ಮತ್ತೆ ಅರ್ಜೆಂಟಾಗಿ ಎಲ್ಲೂ ಸಿಗಲ್ಲ. ಅವತ್ತು ನಾವು ಇವತ್ತು ಈವ್ನಿಂಗ್ ಬೇಕಿತ್ತು ಅಂದರೆ ಬೆಳಗ್ಗೆ ಹೋಗಿದ್ದು, ಅದಕ್ಕೋಸ್ಕರ ಸರಿ ಇರಲಿ ಬಿಡು. ಹಂಗೂ ಬೇರೆ ಎಲ್ಲ ಟ್ರೈ ಮಾಡಿದ್ವಿ, ಬೇರೆ ಯಾವುದು ಇರಲಿಲ್ಲ ಡೆಕೋರೇಷನ್. ಸರಿ ಬಿಡು ಇನ್ನೇನು ಮಾಡೋದು, ಇದೇ ಇರಲಿ ಅಂದ್ಕೊಂಡು ಮಾಡಿಸಿದ್ವಿ. ಬಟ್ ಚೆನ್ನಾಗಿತ್ತು. ಸ್ಪೇಸಸ್ಸು ಕೂಡ ನಮಗೆ 8 ಜನ ಏನೋ ಹೋಗಿದ್ವಿ ನಾವು. 8 ಜನಕ್ಕೂ ಸ್ಪೇಸಸ್ ತುಂಬ ಚೆನ್ನಾಗಿತ್ತು. ಆಮೇಲೆ ಫುಡ್ಡೇನೂ ತೊಗೊಂಡಿಲ್ಲ ನಾವು. ಜಸ್ಟ್ ಕೇಕ್ 5 ಗಂಟೆಯಿಂದ 7 ಗಂಟೆ ಇದ್ದಿದ್ದು, ಬಟ್ ನಾವು ಹೋಗೋಷ್ಟಲ್ಲೇ 6 ಗಂಟೆ ಆಗಿಬಿಟ್ಟಿತ್ತು. 1 ಅವರಲ್ಲಂತೂ 1 ಅವರ್ ಇತ್ತು ಟೈಮ್. ಬರೀ 1 ಅವರಲ್ಲೇ ಚೆನ್ನಾಗಿ ಟೈಮ್ ಸ್ಪೆಂಡ್ ಮಾಡಿಕೊಂಡು ಎಲ್ಲ ಕೇಕ್ ಕಟ್ ಮಾಡಿಸ್ಕೊಂಡು ಆಮೇಲೆ ಬಂದ್ವಿ. ಆಮೇಲೆ ನಾನು ಅಪ್ಪನ ಅಲ್ಲಿ ನಿಂತ್ಕೊಂಡು ನನಗೆ ಕೇಕ್ ಕಟ್ ಮಾಡೋಕ್ಕಾಗಲಿಲ್ಲ ಅಂದ್ಬಿಟ್ಟು ಕರ್ಕೊಂಡೆ. ಎಲ್ಲ ಫ್ಯಾಮಿಲಿ ಹೋಗಿದ್ವಿ, ಮತ್ತು ಫ್ರೆಂಡ್ಸ್ ಮಾತ್ರ ಒಂದು 3 ಜನ ಬಂದಿದ್ದರು. ಅದು ಬಿಟ್ಟರೆ ಏನೆಲ್ಲ ನಾವೇ ಫ್ಯಾಮಿಲಿ ಏನೇನಿದೆಯೋ ಅಷ್ಟು ಜನ ಹೋಗಿದ್ವಿ. ಆಮೇಲೆ ನಮ್ಮಮ್ಮನೂ ಬಂದಿದ್ದರು, ನಮ್ಮಮ್ಮನೂ ಹೋದರು. ಅವರು ಕೇಕೆಲ್ಲ ತಿನ್ನಿಸಿ ಕೇಕೆಲ್ಲ ಕಟ್ ಮಾಡಿಸ್ಕೊಂಡು ಬಂದರು. ಈ ಸಲ ಬರ್ತಡೇ ಅಂತೂ ಎಲ್ಲರಿಗೂ ಖುಷಿಯಾಗಿದ್ವಿ. ಏನೋ ಒಂಥರ ಹೋಗಿದ್ದು 1 ಅವರೇ ಆದರೂ ಇದ್ದಿದ್ದು ಆಗುತ್ತೆ ಅಂದ್ಬಿಟ್ಟು ಏನು ಮಾಡಿದ್ವಿ, ಹತ್ತಿರ ಇರೋ ಕಡೆನೇ ಮಾಡೋಣ ಅಂದ್ಬಿಟ್ಟು ಇದೇ ಸ್ಲೈಡ್ ಬುಕ್ ಮಾಡ್ಕೊಂಡ್ವಿ. ಆ್ಯಂಡ್ ಹೋಗೋದಕ್ಕೂ ನಮ್ಗೆ ಈಸಿ ಆಯಿತು, ಬರೋದಕ್ಕೂ ಈಸಿ ಆಯಿತು. ಅಲ್ಲೂ ಕೂಡ ನಮಗೆ ಡೆಕೋರೇಷನ್ನು ಆ್ಯಂಡ್ ಸ್ಪೇಸಸ್ ಎಲ್ಲ ತುಂಬ ಇಷ್ಟ ಆಯಿತು, ಚೆನ್ನಾಗಿತ್ತು. ಆ್ಯಂಡ್ ಕೇಕು ಕೂಡ ಅವರೇ ಅಲ್ಲೇ ತಂದು ಕೊಟ್ಟರು. ನಾವು ಬೇರೆ ಸಪ್ರೇಟ್ ಕೇಕ್ ಮಾಡೋಣ ತರ್ಸೋಣ ಅಂದ್ಕೊಂಡ್ವಿ. ಬಟ್ ಸಂಜು ಇಲ್ಲೇ ಕೇಕು ನೋಡೋಣ ಹೇಗಿರುತ್ತೆ ಟ್ರೈ ಮಾಡೋಣ ಅಂತ ಅಂದ. ಅದಕ್ಕೋಸ್ಕರ ಇಲ್ಲಿರೋ ಕೇಕೆ ಟ್ರೈ ಮಾಡಿಸಿ ಅವ್ರ ಹತ್ರನೇ ತರಿಸಿ ಬುಕ್ ಮಾಡಿಸಿದ್ವಿ. ಎಲ್ಲ ಚೆನ್ನಾಗಾಯಿತು.
ಆ್ಯಂಡ್ ಇನ್ನೊಂದು ಏನು ಬೇಜಾರಾಯಿತು ಅಂದರೆ ಅಪ್ಪು ಸ್ವಲ್ಪ ಹುಷಾರಿರಲಿಲ್ಲ, ಲೂಸ್ ಮೋಷನ್ ಆಗಿತ್ತು. ಅವನೊಬ್ಬಂದು ಮಾತ್ರ ಸ್ವಲ್ಪ ಬೇಜಾರಾಯಿತು, ತುಂಬ ಡಲ್ಲಾಗಿದ್ದ. ಅದಕ್ಕೋಸ್ಕರ ಅದು ಬಿಟ್ಟರೆ ಸ್ವಲ್ಪ ಹೊತ್ತು ಡಲ್ಲಾಗಿದ್ದ. ಅದಾದಮೇಲೆ ಅವನು ತುಂಬ ಖುಷಿಯಾಗಿದ್ದ. ಆ್ಯಂಡ್ ನನ್ನ ಫ್ರೆಂಡ್ ಸುಗಂಧನೂ ಕೂಡ ಬಂದಿದ್ಲು. ಫ್ರೆಂಡ್ಸ್ ಏನೋ ಒಂದಿಬ್ಬರು ಜನ ಕರೆದಿದ್ದೆ, ಬಟ್ ಅವಳು ಬಂದಿದ್ಲು. ಬಿಟ್ಟರೆ ಇನ್ನು ಫ್ಯಾಮಿಲಿ ಅಷ್ಟೇ. ನನ್ನ ಫ್ರೆಂಡ್ಸಲ್ಲಿ ಒಂದಿಬ್ಬರು 3 ಜನ ಬಂದಿದ್ದರು. ಅದು ಬಿಟ್ಟರೆ ಎಲ್ಲ ಫ್ಯಾಮಿಲಿನೇ ಇದ್ದಿದ್ದು. ಸರಿ ಓಕೆ ಅಂದ್ಬಿಟ್ಟು ಎಲ್ಲ ಚೆನ್ನಾಗಿ ಆಯಿತು ಬರ್ತ್ಡೇ ಸೆಲೆಬ್ರೇಷನ್ ಎಲ್ಲ. ಅದು ಬಿಟ್ಟರೆ 1 ಅವರ್ ಏನೋ ಟೈಮ್ ಸ್ಪೆಂಡ್ ಮಾಡಿದ್ವಿ. 5 o'clock ಇಕ್ಕಿತ್ತು, ಬಟ್ ನಾವು ಹೋಗೋಷ್ಟರಲ್ಲಿ 6 o'clock ಆಗಿತ್ತು. ಸರಿ ಇನ್ನೇನು ಮಾಡೋದು ಅಂದ್ಬಿಟ್ಟು ಬಂದ್ವಿ. ಆ್ಯಂಡ್ ಸರಿ ಆಯ್ತು ಅಂದ್ಬಿಟ್ಟು ಮಾಡ್ಕೊಂಡ್ವಿ. ಅದೇ ಫ್ರೆಂಡ್ಸಲ್ಲಿ ಸುಗಂಧ ಬಂದಿದ್ಲು, ಮನು ಅಂತ ನನ್ನ ಫ್ರೆಂಡ್ ಬಂದಿದ್ದು. ಅಷ್ಟು ಜನ ಅಷ್ಟೇ ಬಂದಿತ್ತು, ಬೇರೆ ಯಾರನ್ನೂ ಕರೆಸಿರಲಿಲ್ಲ. ಎಕ್ಸ್ಟ್ರಾ ಪರ್ಸನ್ಸ್ ಯಾರನ್ನೂ ಕರೆದಿರಲಿಲ್ಲ. ಬಿಕಾಸ್ ನಾವು ಯಾವಾಗಲೂ ಇಷ್ಟು ಜನ ಜೊತೆಗಿರೋದು, ಬಿಟ್ಟರೆ ಯಾರು ಜೊತೆಗಿರಲ್ಲ. ಓ ಸೆಕೆ ಆಯ್ತಾಯ್ತಾ? ಗಾಳಿನೇ ಬೀಸ್ತಾ ಇಲ್ಲ. ಇದು ಎ ಸಿ ಹಾಕೋದು. ಫೋಟೋ ಹಿಡಿಯುವ ನನ್ನ ವಿಡಿಯೋ ನಾನೇ ಮಾಡ್ಕೊತಾ ಇದ್ದೀನಿ. ಮತ್ತೆ ಆ್ಯಂಡ್ ಅವನಿಗೆ ಗಿಫ್ಟ್ ತಂದಿದ್ದೆ, ರೇಗಿಸ್ತಾ ಇದ್ದ. ಯಾವ ಗಿಫ್ಟು, ಸೈಡ್ ಪೇಪರ್ ಹಂಗೆ ಹಿಂಗೆ ಅನ್ಕೊಂಡು. ಆ್ಯಂಡ್ ಅದನ್ನು ಸಂಜು ಪ್ಯಾಕಿಂಗ್ ಮಾಡಿಸ್ಕೊಂಡು ಬಂದಿದ್ದ. ಯಾವ ಥರ ಪ್ಯಾಕ್ ಮಾಡಿಸ್ಕೊಂಡು ಬಂದಿದ್ದೆ ಅಂದರೆ ಸೇಮ್ ಟು ಸೇಮ್ ಮೊಬೈಲ್ ಅನ್ನೋ ಥರ ಪ್ಯಾಕ್ ಮಾಡಿಸ್ಕೊಂಡು ಬಂದಿದ್ದ. ಆ್ಯಂಡ್ ನಾನು ರೇಗಿಸ್ತಾ ಇದ್ದೆ, ನಾನು ಹಚ್ಚು ಇಲ್ಲ. iPhone 16 Pro Max ತಂದಿದ್ದೀನಿ, ನೀನು ತಗೊಂಡ. ಯಾಕಂದರೆ ಅವ್ನಿಗೆ ಫೋನಲ್ಲೆಲ್ಲ ಅಷ್ಟು ಇಂಟ್ರೆಸ್ಟ್ ಇಲ್ಲ. ನನಗೂ ಫೋನ್ ಕೊಡಿಸಲ್ಲ ಇಂಟೆನ್ಷನ್ ಏನಿರಲಿಲ್ಲ, ಬಿಕಾಸ್ ಆಲ್ರೆಡಿ ಅವನ ಹತ್ರ ಫೋನ್ ಇದೆ. ಅವ್ನು ಫೋನೆಲ್ಲ ಅಷ್ಟು ಎಕ್ಸ್ಪೆಕ್ಟ್ ಮಾಡಲ್ಲ. ಕೊಡಿಸಿದ್ರೆ ಅವನ ಹತ್ರ ಒಂದು ಮೆಮೊರೀಸ್ ಉಳಿಬೇಕು ಅನ್ನೋ ಥರ ಕೊಡಿಸ್ಬೇಕು ಅಂತ ನನ್ನದು ಒಂದು ಆಸೆ ಇತ್ತು. ಅದಕ್ಕೋಸ್ಕರ ನಾನು ಫೋನೆಲ್ಲ ಏನೂ ಅಂದ್ಕೊಂಡಿರಲಿಲ್ಲ. ಅವನಿಗೆ ಅದು ಯಾವ ಥರ ಪೇಪರಲ್ಲಿ ಪ್ಯಾಕಿಂಗ್ ಮಾಡ್ಕೊಂಬಂದಿದ್ದ ಸಂಜು ಅಂದರೆ ಮೀಶೋದು ಪೇಪರ್ ಬರುತ್ತಲ್ಲ, ಅದರಲ್ಲಿ ಪ್ಯಾಕಿಂಗ್ ಮಾಡಿಕೊಂಡು ತಗೊಂಬಂದಿದ್ದ. ಸೊ ವೀಡಿಯೋನ ಅಚ್ಚು ಕೈಲಿ ಫೋನ್ ಕೊಟ್ಟು ವೀಡಿಯೋ ಮಾಡಿಸ್ತಾ ಇದ್ದೆ. ಅವಳಿಗೂ ಕೇಕ್ ತಿನ್ಕೊಂಡು ವೀಡಿಯೋ ಮಾಡ್ಕೊತಾ ಇದ್ಲು. ಸೊ ಅವನಂತೂ ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಈ ಸಲ ನಾನು ಕೊಟ್ಟಿದ್ದ ಗಿಫ್ಟ್ನ. ಅವನು ಆಲ್ಮೋಸ್ಟ್ ಒಂದು 90% ಫೋನ್ ಅಂತಲೇ ಅಂದ್ಕೊಂಡ್ಬಿಟ್ಟಿದ್ದ. ಯಾಕಂದರೆ ಅದರದ್ದು ಪ್ಯಾಕಿಂಗ್ ಬಂದು ಸೇಮ್ ಟು ಸೇಮ್ ಹಂಗೆ ಇತ್ತು. ಅದರಿಂದ ಸೇಮ್ ಹಂಗೆ ಅಂದ್ಕೊಂಡಿದ್ದ. ಸೊ ನಾನು ರೇಗಿಸ್ತಿದ್ದೆ, ಗೆಸ್ ಮಾಡಿ ಏನು ಅಂತ ಅಂದಿದ್ದಕ್ಕೆ ಏನು ಹಂಗೆ ಅಂತ ರೇಗಿಸ್ತಾ ಇದ್ದ. ಸೊ ಕೊಟ್ಟೆ, ತಿನ್ಕೊಂಡು ಕೇಕ್. ಅವನಿಗೆ ಸ್ವೀಟ್ ಅಂದರೆ ತುಂಬ ಇಷ್ಟ. ತಿನ್ಕೊಂಡೇ ಕೂತಿರು ಹಂಗೆ ಹಿಂಗೆ ಅಂದ್ಕೊಂಡು ಬೈಕೊಂಡು ಓಪನ್ ಮಾಡು ಅಂತ ಕೊಟ್ಟೆ. ಸಂಜುನ ಬಂದು ಕೂತ್ಕೊಂಡೆ, ಬಟ್ ಸಂಜು ಕ್ಯಾಮ್ರಲ್ಲಿ ನಾನು ರೀಲ್ಸ್ ಅಪ್ಲೋಡ್ ಮಾಡೋಕ್ಕೆ ವೀಡಿಯೋ ಕೇಳಿದ್ದೆ. ಸೊ ಅವನು ಅದನ್ನು ರೆಡಿ ಮಾಡ್ತಾ ಇದ್ದ. ಆ್ಯಂಡ್ ನಾನು ಸರಿ ಗಿಫ್ಟ್ ಕೊಡೋಣ ಅಂದ್ಬಿಟ್ಟು ಬಂದು ಕೂತ್ಕೊಂಡು ಗಿಫ್ಟ್ ಕೊಟ್ಟೆ. ಓಪನ್ ಮಾಡೋ ಅಂದ್ಬಿಟ್ಟು ಗಿಫ್ಟ್ ಎಲ್ಲ ಕೊಟ್ಟೆ. ಅವನು ಓಪನ್ ಮಾಡ್ಕೊಂಡು ಕೂತಿದ್ದ. ಸೊ ನೋಡೋಣ ಅವನು ಎಕ್ಸ್ಪೆಕ್ಟ್ ಹೇಗಿರುತ್ತೆ ಅಂತ ಚೆಕ್ ಮಾಡೋಣ. ಗೆಸ್ ಮಾಡಿ ಫಸ್ಟು. ಯಾವ ಫೋನು? iPhone 16 Pro Max. ಸಾಂಗ್ ಹಾಕಿರೋದ್ರಿಂದ ವಾಯ್ಸ್ ಓವರ್ ಕೊಡಬೇಕಾಗ್ತಿದೆ. ನಂಗೆ ವಾಯ್ಸ್ ಓವರ್ ಏನು ಕೊಡಬೇಕು ಅಂತಲೇ ಗೊತ್ತಾಗ್ತಿರೋ ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ. ಸಾಂಗ್ ಹಾಕಿದ್ದೆ, ಕಾಪಿರೈಟ್ ಬೀಳುತ್ತೆ ಅಂದ್ಬಿಟ್ಟು ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ. ಸೊ ಅವನು ಬಾಕ್ಸ್ ಓಪನ್ ಮಾಡ್ಕೊಂಡು ರೇಗಿಸ್ತಾ ಇದ್ದ. ಏನಿದು ಮೊಬೈಲ್ದು ಬಾಕ್ಸ್ ಥರ ಇದೆ ಹಂಗೆ ಹಿಂಗೆ ಅದಕ್ಕೆಲ್ಲ ರೇಗಿಸ್ತಾ ಇದ್ರು. iPhone 17 ಅಂದ್ಕೊಂಡು. ಸೊ ಅವ್ನಿಗೆ ಐಫೋನ್ ಕೊಡಬೇಕು ಅಂದರೆ ನಾನು 100ಗೆ 200% ಐಫೋನೇ ಕೊಡ್ತಿದ್ದೆ. ಬಟ್ ಅವ್ನಿಗೆ ಫೋನಲ್ಲೆಲ್ಲ ಅಷ್ಟು ಇಂಟ್ರೆಸ್ಟ್ ಇಲ್ಲ. ಆ್ಯಂಡ್ ಫೋನ್ಗೆಲ್ಲ ಅವ್ನು ಅಷ್ಟು ವೇಸ್ಟ್ ಮಾಡಲ್ಲ. ಆ್ಯಂಡ್ ಆಲ್ರೆಡಿ ಇವಾಗ ರೀಸೆಂಟಾಗಿ ಫೋನ್ ಕೊಡಿಸಿದ್ದೆ ನಾನು. ಬಟ್ ಅವ್ನಿಗೆ ಈ ಐಫೋನೆಲ್ಲ ಅವ್ನು ಯೂಸ್ ಮಾಡೋದೇ ಇಲ್ಲ. ಅದರಿಂದ ನಾನು ಐಫೋನ್ಗೆಲ್ಲ ಇನ್ವೆಸ್ಟ್ ಮಾಡಿಲ್ಲ. ಬಿಕಾಸ್ ನಮ್ಗೆ ಕಷ್ಟ ಅಂದರೆ ಯೂಸ್ ಆಗಬೇಕು, ಆ ಥರ ಕೊಟ್ಟರೆ ಏನೋ ಕೊಡಬೇಕು ಅಂದ್ಕೊಂಡಿದ್ದೆ. ಸೊ ನನ್ನ ಪ್ಲ್ಯಾನೇ ಬೇರೆ ಇತ್ತು. ಬಟ್ ಇಲ್ಲಿ ಪ್ಲ್ಯಾನೇ ಅವನ ಅದನ್ನ ಬಾಕ್ಸ್ ನೋಡಿದ ತಕ್ಷಣವೇ ಐಫೋನ್ ಅಂತ ಅಂದ್ಕೊಂಡ್ಬಿಟ್ಟು ರೇಗಿಸ್ತಾ ಇದ್ದ. ಬಾಕ್ಸ್ ನೋಡ್ದೆ, ನಾನು ಅದಕ್ಕೆ ನಗಿತಾ ಇದ್ದೆ. ಐಫೋನೇ ಓಪನ್ ಮಾಡು ಅಂತ ಅಂದಿದ್ದಕ್ಕೆ ಏನೇ ಇದು ಐಫೋನ ಇದು ಅಂತ ನಗಿತಾವನ್ನೇ. ನನಗೆ ಸೀರಿಯಸ್ಸಾಗಿ ನಗು ಕಂಟ್ರೋಲೇ ಮಾಡೋಕ್ಕಾಯ್ತಲ್ಲ. ಸಂಜುಗೆ ಹೇಳಿದ್ದೆ, ಸಂಜು ಈ ಥರ ಬಾಕ್ಸ್ ಬೇಡ, ಅದಕ್ಕೆ ನಿಂಗೆ ಗೊತ್ತಾಗಲ್ಲ ಸುಮ್ಮನಿರು ಅಂದ್ಬಿಟ್ಟು ತೆಗ್ದ. ನಾನು ತಗೊಂಡಿದ್ದ ಗಿಫ್ಟು ಫೈನಲಿ ಓಪನ್ ಮಾಡ್ದೆ. ಅವ್ನ ಕಿವಿಲಿ ಇಯರಿಂಗ್ ಹಾಕಿದ್ದ, ಅದು ಆರ್ಟಿಫಿಷಿಯಲ್. ಬಟ್ ನಾನು ಈ ಥರ ಒಂದು ಗೋಲ್ಡ್ ಇಯರಿಂಗ್ ಸೇಮ್ ಬೇಕು ಅಂತಲೇ ಹುಡುಕಿ ನಮ್ಮ ಸೇಟು ಹತ್ರನೇ ಅಲ್ಲೇ ಹುಡುಕಿಸಿ ತೆಗ್ಸಿದ್ದು. ಅಂದರೆ ಇದು ಥರ ಸ್ಟೋನ್ ಥರ ಇತ್ತು. ಬಟ್ ನಾನು ತಗೊಂಡ್ರೆ ಈ ಥರನೇ ತೊಗೊಬೇಕು, ಚೆನ್ನಾಗಿರೋದು ಅಂದರೆ ಅವ್ನಿಗೆ ಆ ಥರ
ತುಂಬ ಗ್ರ್ಯಾಂಡೆಲ್ಲ ಇಷ್ಟ ಆಗೋಲ್ಲ ಸ್ಟೋನ್ಸ್ ಎಲ್ಲ. ವಿತೌಟ್ ಸ್ಟೋನೇ ಬೇಕು, ಅವ್ನು ಕಿವಿಲಿ ಪ್ರೆಸೆಂಟ್ ಹೆಂಗೆ ಹಾಕಿದಾನೋ ಹಂಗೆ ಬೇಕು ಅಂತ ಸ್ವಲ್ಪ ಚೆನ್ನಾಗಿರೋದು ನೋಡಿ ಗಟ್ಟಿಗಿರೋದು ಇಯರಿಂಗ್ಸ್ ನೋಡಿ ತಗೊಂಡಿದ್ದೀನಿ. ಸೊ ನನ್ನ ಒಂದು ಒಪಿನಿಯನ್ ಪ್ರಕಾರ ಅವ್ನಿಗೆ ಇಷ್ಟ ಆಗಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಸೊ ಅದು ಅವ್ನಿಗೆ ಇಷ್ಟ ಆಗಿರುತ್ತೆ ಅಂತ ನನಗೆ ಗೊತ್ತು. ಆ್ಯಂಡ್ ನೋಡ್ದೆ ಅವ್ನು ಅಂದ್ಕೊಂಡ್ಬಿಟ್ಟಿದ್ದ, ಅವ್ನು ಅಂತಿದ್ದ ಅದೇ ಅಂದ್ಕೊಂಡೆ ನಾನು, ನನ್ನ ಫೋನೆಲ್ಲ ಅಷ್ಟು ಇಷ್ಟ ಆಗಲ್ಲ, ಬಟ್ ಇವಳ್ಯಾಕೆ ಫೋನ್ ತೊಗೊಂಡ್ಲು ಅಂತ ಅಂದ್ಕೊಂಡೆ. ಇವಳು ನೋಡ್ರಿ ಫೋನ್ ತೊಗೊಂಬಿಟ್ಲು ಅಂದ, ಅದಕ್ಕೆ ಅವನು ರೇಗಿಸ್ತಾ ಇದ್ದ. ಸರಿ ಬಿಡು ಆಯಿತು, ನಾನು ಫೋನ್ ಅಂದ್ಕೊಂಬಿಟ್ಟೆ, ಇವಾಗ ನೋಡ್ರಿ ಇದು ಕೊಟ್ಟಿದ್ದೆ ಹಂಗೆ ಹಿಂಗೆ ಅಂದ. ಆ್ಯಂಡ್ ಅವ್ನ ಕಿವಿಲಿರೋ ಇಯರಿಂಗ್ಸ್ ಬಿಚ್ಚಿ, ಅಂದರೆ ಈ ಕಿವಿಗೆ ಹಾಕಿದ್ರೆ ಇಯರಿಂಗ್ಸ್ ಅವ್ನಿಗೊಂದು ಮೆಮೊರಿ ಇರುತ್ತೆ, ಯಾವಾಗಲೂ ಇಯರಿಂಗ್ ಕಿವಿಲೇ ಇರುತ್ತೆ, ಇದೇ ಇರಲಿ ಅಂತ ನಾನು ಅಂದ್ಕೊಂಡಿದ್ದೆ. ನಾನು ಅಂದ್ಕೊಂಡಿದ್ದೆ ರಿಂಗ್ ಹಾಕೋಣ ಇಲ್ಲ ಚೈನ್ ಹಾಕೋಣ ಅಂತ ಅಂದ್ಕೊಂಡಿದ್ದೆ, ಬಟ್ ಸ್ವಲ್ಪ ನಾನೇನು ಅಂದ್ಕೊಂಡೆ ಈಗ ಇಯರಿಂಗ್ ತಗೊಳ್ಳೋಣ, ಮುಂದೆ ನೋಡೋಣ ಏನಾದ್ರು ಪ್ಲ್ಯಾನ್ ಮಾಡೋಣ ಅಂದ್ಬಿಟ್ಟು ಇವಾಗ ಸದ್ಯಕ್ಕೆ ಇಯರಿಂಗ್ ತಗೊಂಡಿದ್ದೀನಿ. ಸೊ ಅವ್ನಿಗಂತೂ ಅವ್ನಿಗೆ ಇಷ್ಟ ಆಯಿತೋ ಇಲ್ವೋ ನನಗೆ ಗೊತ್ತಿಲ್ಲ, ಪರ್ಸ್ನಲಿ ನನಗಂತೂ ಆ ಇಯರಿಂಗ್ಸ್ ತುಂಬ ಇಷ್ಟ ಆಯಿತು. ನೋಡೋಕ್ಕೂ ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು ಅವನಿಗೆ. ಆ್ಯಂಡ್ ಅದನ್ನು ನಾನು ಸ್ವಲ್ಪ ಲಾಂಗ್ ಲಾಸ್ಟಿಂಗ್ ಚೆನ್ನಾಗಿರೋದೆ ನೋಡಿ ತೊಗೊಂಡು ಬಂದೆ. ಈ ಸಾಂಗ್ ಹಾಕ್ಬಿಟ್ಟು ನನಗೆ ಬರೀ ವಾಯ್ಸ್ ಓವರ್ ಕೊಡ್ದೆ, ನನಗೆ ಇದು ಹಾಕೋಕ್ಕೆ ಬರ್ತಾಯಿಲ್ಲ, ಬಿಕಾಸ್ ನನಗೆ ರಿಂಗೆಲ್ಲ ಅಷ್ಟು ಹಾಕೋಕ್ಕೆ ಬರೋಲ್ಲ. ಅದಕ್ಕೆ ಸರಿ ನೀನೇ ಹಾಕೋ, ನನ್ನ ಕೈಲಿ ಹಾಕೋಕ್ಕಾಯ್ತಲ್ಲ ಅಂದ್ಬಿಟ್ಟು ಅವನಿಗೆ ಕೊಟ್ಬಿಟ್ಟೆ. ಅವನೇ ಹಾಕ್ಕೊಳಕ್ಕೆ ಟ್ರೈ ಮಾಡ್ದೆ, ಬಟ್ ಸಂಜುನ ಕರೆದು ಹಾಕು ಬಾ ಅಂತ. ಸೊ ಅದಕ್ಕೆ ಸಂಜುನೇ ಬಂದು, ಅವರು ಲಾಸ್ಟಲ್ಲಿ ನಾವು ಹೋಗ್ಬೇಕಾರೆ ಅಂದರೆ ಅದು ರಿಂಗ್ ಬಿಚ್ಕೋತಾ ಇರುತ್ತೆ ಅಂದ್ಬಿಟ್ಟು ಸ್ವಲ್ಪ ನೋಡಿ ಟೈಟೆಲ್ಲ ಮಾಡಿ ಕೊಟ್ಟಿದ್ದರು. ಅದನ್ನು ಸಂಜುನೇ ಪ್ರೆಸ್ಸಿಂಗೆಲ್ಲ ಮಾಡಿ ಸ್ವಲ್ಪ ಟೈಟಾಗಿ ಹಾಕ್ಕೊಟ್ಟ. ಅವ್ನ ಕಿವಿಗಂತೂ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು, ಅದು ಒಂಥರ ಲುಕ್ ಆಗಿತ್ತು, ಸ್ಟೈಲಿಶ್ ಆಗಿ ಚೆನ್ನಾಗಿ ಕಾಣಿಸ್ತಿತ್ತು. ಅವನು ಖುಷಿ ಆದ ತುಂಬ, ಅವನಕ್ಕಿಂತ ಜಾಸ್ತಿ ಹೇಳಬೇಕು ಅಂದರೆ ನನಗೆ ಖುಷಿ ಆಯಿತು. ನಾನು ಅಂದರೆ ನನ್ನ ಪ್ಲ್ಯಾನ್ ಇದ್ದಿದ್ದೇ ಬೇರೆ, ಬಟ್ ಇವಾಗ ಪ್ರೆಸೆಂಟ್ ಆಗಿರೋದೇ ಬೇರೆ. ಮುಂದೆ ಏನಾದ್ರು ಒಂದು ದೊಡ್ಡ ಪ್ಲ್ಯಾನ್ ಮಾಡ್ತೀನಿ. ಸೊ ಇವಾಗ ರೀಸೆಂಟಾಗಿ ಅಂದರೆ ಸದ್ಯಕ್ಕೆ ಏನೋ ಒಂದು ಇರಲಿ ಅಂತ ಪ್ಲ್ಯಾನ್ ಮಾಡಿದ್ದೀನಿ. ಅವನಂತೂ ಸಿಕ್ಕಾಪಟ್ಟೆ ನಗಿತಾನೇ ಇದ್ದ. ಇದ್ಲು. ಆ್ಯಂಡ್ ಲಾಸ್ಟಲ್ಲಿ ಜೀವನ್ ಬಂದ, ಇನ್ನೇನು 1/2 an hour ಐತೆ ಅನ್ನಂಗೆ ಅವ್ನು ಬಂದಿದ್ದ. ಸೊ ನಾವು ಒಂದೊಂದು 1/2 an hour ಟೈಮ್ ಇತ್ತು, ಆಲ್ರೆಡಿ 6:30 ಆಗಿಬಿಟ್ಟಿತ್ತು. 7 o'clockವರೆಗೂ ಅಷ್ಟೇ ನಮ್ಮ ಟೈಮ್ ಇದ್ದಿದ್ದು. ಎಲ್ಲ ಮುಗೀತು. ಓಕೆ ಗೈಸ್, ಬಾಯ್ ಬಾಯ್, ಐ ಲವ್ ಯು ಆಲ್, ಬಾಯ್. ಆಯಿತು, ಹೊರಡ್ತೀವಿ, ಟೈಮ್ ಆಯಿತು ನೋಡ್ರಿ. ಬರ್ಡೇ ಬಾಯ್ ನಿಂತವ್. ಚಿನಿ ಇಲ್ಲೇ ಇರ್ತೀಯ, ಬರಲ್ವಾ ನೀನು? ಹಾಂ, ಏನು ಹಿಡಿಬೇಕು?